ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ ಸ್ವಲ್ಪ ಸಮಾಧಾನವಾಗಿರಿ ಮಾವ. ನೀವತ್ರ ಇವಾಗ ಜಾನ್ವಿ ಅವರು ಆಡ್ತಾರೆ ನೋಡಿ, ಇನ್ನು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಕೇಳಿದ್ರೆ ಕೇಳ್ತೀನಿ ಅಂತ ಅನ್ಕೋಬೇಡಿ. ದಯವಿಟ್ಟು ಅಮ್ಮನ ಕಳಿಸ್ಕೊಡ್ಬೇಡಿ. ಯಾಕೆ ಮಾವ, ನಾವು ಅವ್ರನ್ನ ನೋಡ್ಕೊಳ್ಳೋ ರೀತಿ ಏನಾದರೂ ಸರಿ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅಯ್ಯೋ ಹಾಗಲ್ಲ ಅಳಿ ಅಂದ್ರೆ, ನಿಮ್ಮ ಮನೆ ಪರಿಸ್ಥಿತಿ ನನಗೆ ಗೊತ್ತಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಜಾನು ಮಾಮೂಲಿಯಾಗಿದ್ದಿದ್ರೆ ನನಗೇನು ತೊಂದರೆ ಆಗ್ತಿರ್ಲಿಲ್ಲ. ಪಾಪ ಈಗ ನೀವು ಅವಳನ್ನು ನೋಡ್ಕೋಬೇಕು, ಅಮ್ಮನ್ನು ನೋಡ್ಕೋಬೇಕು, ತೊಂದರೆ ತಗೊಳ್ತಾ ಇದ್ದೀರಾ. ಮಾವ, ನನಗೆ ಇವರಿಬ್ಬರನ್ನು ನೋಡ್ಕೊಳ್ಳೋದು ಯಾವ ತೊಂದರೆನೂ ಇಲ್ಲ. ಹಂಗೆ ನೋಡೋಕೆ ಹೋದರೆ ಅಜ್ಜಿದು ಸಮಸ್ಯೆನೇ ಇಲ್ಲ ಮಾವ. ಅವ್ರು ಮಲಗಿದ ಕಡೆನೇ ಮಲಗಿರ್ತಾರೆ. ಇನ್ನೂ ಜಾನ್ವಿಯವ್ರು ನೋಡ್ಕೊಳ್ಳೋದಂತೂ ನಂಗೆ ಯಾವ ತೊಂದರೆನೂ ಇಲ್ಲ. ಹೌದು ಅಪ್ಪ, ಒಂದು ಕೆಲಸ ಮಾಡು, ನೀನು ಆದಷ್ಟು ಬೇಗ ವಿಷಯನ ಅಮ್ಮನಿಗೆ ತಿಳಿಸು. ಅವ್ರನ್ನೂ ಇಲ್ಲೇ ಕರ್ಕೊಂಡು ಬಂದ್ಬಿಡು. ಒಟ್ಟಿಗೆ ಇಲ್ಲೇ 1-2 ದಿನ ಇರ್ಬೋದು. ಅಜ್ಜಿ ಜೊತೆಗೂ ಇದ್ದಾಗುತ್ತೆ. ಹೌದು ಮಾವ, ಜಾನ್ವಿಯವ್ರು ಹೇಳ್ತಿರೋದು ಸರಿ ಅಂತ ನನಗೂ ಅನಿಸುತ್ತೆ. ನೀವಿಬ್ಬರೂ ಇಲ್ಲಿ ಬಂದರೆ ಜಾನ್ವಿಯವ್ರು ಖುಷಿಯಾಗಿರ್ತಾರೆ. ನೀವೆಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ಅತ್ತನ್ನು ಕರ್ಕೊಂಬಂದ್ಬಿಡಿ. ನೀವು ಅಮ್ಮನ ನೋಡ್ಕೊಳ್ತಿದ್ದೀರಲ್ಲ, ಅಷ್ಟು ಸಾಕು. ಮುಂದೆ ಸಮಯ ನೋಡ್ಕೊಂಡು ಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ ಮಾವ. ಅಜ್ಜಿ ಮೊದಲಿನ ಹಾಗೆ ಹುಷಾರಾಗುವವರೆಗೂ ನಾನೇ ನಿಂತು ಅವ್ರನ್ನ ನೋಡ್ಕೋತೀನಿ. ಅದಕ್ಕೆ ಮುಂಚೆ ವಾಪಸ್ ಕಳಿಸ್ಕೊಡಲ್ಲ, ಮತ್ತೆ ಕೇಳಬೇಡಿ. ಆಮೇಲೆ ನೀವು ಆತಂಕ ಪಡ್ಕೋಬೇಡಿ ಮಾವ. ನಾವಿಬ್ಬರು ಅಜ್ಜಿನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಆಗ್ಲಿ ಅಂದ್ರೆ ಹಾಗೆ ಆಗ್ಲಿ. ಸರಿ ಮಾವ. ನೀನು ನನ್ನ ಪಾಲಿನ ದೇವ್ರು. ಚಿನ್ನು ಮರಿ, ಚಿನ್ನು ಮರಿ, ನಿಮ್ಮ ಪಾಲಿಗೆ ನನ್ನ ಬ್ರಹ್ಮ ಇರಬಹುದು, ಆದರೆ ಅಜ್ಜಿ ಪಾಲಿಗೆ ಮಾತ್ರ ಯಮ. ಯಾಕೆ ಬೇಕಿತ್ತಪ್ಪ ನಿಮ್ಮ ಮಗಳಿಗಿದೆಲ್ಲ? ಇವಳು ಏನು ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಮದುವೆಕ್ಕಿಂತ ಮುಂಚೆನೆ ಆ ಶ್ರೀಕಾಂತ್ ಸತ್ತೋದ. ಅದಾದ್ಮೇಲೆ ನಮಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಈಗ ಇವಳು ಅವನು ಆಕ್ಸಿಡೆಂಟ್ ವಿಷಯ ಇಟ್ಕೊಂಡು ನಮ್ಮ ಮನೆ ಮಾನ ಮರ್ಯಾದೆನ ಬೀದಿಲಿ ಹರಾಜಾಗ ಕೊಟ್ಟಿದ್ದಾಳೆ. ಅವಳಿಗೆ ಏನು ಬಂದಿರೋದು ದೊಡ್ಡರಾಗ? ಅವಳು ಗಂಡನ ಮನೆಯವರು ಅವಳನ್ನ ಮನೆಯಿಂದ ಆಚೆಗೆ ಹಾಕ್ತಾರಲ್ಲ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಎಷ್ಟೊತ್ತು ಅಂತ ಹಿಂಗೆ ಕುತ್ಕೋತೀಯ? ನೀನು ಹಿಂಗೆಲ್ಲ ಸಪ್ಪು ಕುತ್ಕೋಬೇಡ. ನನಗೆ ನೋಡೋಕ್ಕಾಗಕ್ಕಿಲ್ಲ. ನೋಡು, ಎಲ್ಲ ಸರಿ ಹೋಯ್ತದೆ, ಯೋಚನೆ ಮಾಡಬೇಡ. ಕೆಲವ್ರದ್ದು ಹಣೆ ಬರನೇ ಹಂಗಿರ್ತದೆ. ಅವರು ಬೇರೆಯವ್ರಿಗೆ ಎಷ್ಟೇ ಒಳ್ಳೇದು ಮಾಡಿದ್ರು ಅದ್ರ ಫಲ ಇವ್ರಿಗೆ ಸಿಗಕ್ಕಿಲ್ವಂತೆ. ಹಂಗೆ ಅತ್ತೆ ಮಾವನ್ ನೋಡಿದ್ರೆ ನಂಗೂ ಸ್ಯಾನೆ ಬೇಜಾರಾಯ್ತದೆ. ಹಂಗಂತ ನೀನ್ ಇಲ್ಲಿ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ರೆ ಪಾಪ ಅವ್ರಿಗೆ ಬೇಜಾರಾಗಕ್ಕಿಲ್ವೇ? ಅಮ್ಮಯ್ಯ, ಅವ್ವ, ಅಮ್ಮ,
ಅದೇ ನಂಗೂ ಗೊತ್ತಾಯ್ತಲ್ಲ. ಸಂತೋಷ್ ಬಾವಂಗೆ ಇದೆಲ್ಲ ಯಾಕೆ ಅರ್ಥ ಆಯ್ತಲ್ಲ. ಭಾವನಾ ಅಕ್ಕನ ವಿಷಯದಾಗ ಆಗಿರೋದನ್ನ ಕೂತು ಮಾತಾಡ್ಬೋದಿತ್ತು. ಇಲ್ಲಾಂದ್ರೆ ಸಂತೋಷ್ ಭಾವನೆ ಅವ್ರ ಮನೆಗೆ ಹೋಗಿ ಏನಾಯ್ತು ಅಂತ ಕೇಳ್ಬೋದು. ಆದ್ರೆ ಅವರು ಅದೆರಡನ್ನೂ ಮಾಡೋದ್ ಬಿಟ್ಟು ನಾವು ಮೇಲೆ ಕಿರ್ಚಾಡಿದ್ರೆ ಏನ್ ಮಾಡಕ್ಕಾಯ್ತದೆ. ಪಾಪ ಅವರು ಮೊದ್ಲೇ ಭಾವನಾ ಅಕ್ಕನ ಜೀವನ ಹಿಂಗಾಗೋಯ್ತಲ್ಲ ಅಂತ ಸಾನೆ ಬೇಜಾರು ಮಾಡ್ಕೊಂಡವ್ರು. ಟೈಮಾಗೆ ಸಂತೋಷ್ ಭಾವ ಏನು ಅರ್ಥನೇ ಆಯ್ತಾ ಇಲ್ಲ. ಅಂತ ಒಳ್ಳೆ ಅತ್ತೆ ಮಾವಂಗೆ ಅಂತ ಅದೇ ನಂಗೂ ಅರ್ಥ ಆಯ್ತಲ್ಲ. ಇಲ್ಲಿ ನೋಡು, ಮಗ ಅಂತ ಇದ್ರೆ ನಿಂತರ ಇರ್ಬೇಕು. ನೀನು ಅವ್ರ ಹೊಟ್ಟೆಲಿ ಹುಟ್ಟಲಿಲ್ಲ ಅಂದ್ರೂ ಅವ್ರ ಸಂಕಟನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೆ. ಹಂಗೆಲ್ಲ ಅನ್ಬೇಡ. ಅತ್ತೆ ಮಾವ ಎಷ್ಟೊಂಕಿದ ಹೇಳೋರು ತಾನೆ, ನೀನ್ ಅವ್ರ ಪಾಲ್ಗೆ ದ್ಯಾವ್ರ ಮಗ ಇದ್ದಂಗೆ ಅಂತ. ದ್ಯಾವ್ರ ಮಕ್ಳು ಏನೇ ಕಷ್ಟ ಬಂದ್ರು ಸಹಿಸ್ಕೊಂಡು ಮುಂದೆ ಹೋಗ್ತಾರಂತೆ. ನೋಡು, ನೀನು ಧೈರ್ಯವಾಗಿರ್ಬೇಕು. ವೆಂಕಿ, ನೀನ್ ನಗ್ನಗ್ತಾ ಇದ್ರೆ ಒಳ್ಳೆ ರಾಜ್ಕುಮಾರ್ ಅಂತಾರ ಕಾಣಿಸ್ತೀಯ. ಅದೇ ಹಿಂಗಿರ್ತೀಯ ನೋಡು, ಅವಾಗ ಒಳ್ಳೆ ರಾಕ್ಷಸನ್ ತರ ಕಾಣಿಸ್ತೀಯ. ಇಲ್ಲಿ ನೋಡು, ನೀನ್ ಯಾವಾಗ್ಲೂ ಇದೇ ತರ ನಗ್ನಗ್ತಾ ಇರ್ಬೇಕು. ಒಳ್ಳೆಯವ್ರಿಗೆ ಸಾನೆ ಕಷ್ಟ ಬರ್ತದಂತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.